ಅದೇನು ಆಚೆ ಮಾಡೋದ ನೀವು ನೋಡು ಗಾಯ್ಸ್, ನೋಡಿ ಹಿಂದೆಗಡೆ ಸೂಪರ್ ಆಗಿದೆ. ಇಂಥ ಜಾಗ ಕರ್ಕೊಂಬರೋದ್ ಬಿಟ್ಬಿಟ್ಟು ಇವಳು ಕೆಳಗಾಕು ಓಲ್ಡ್ ಟೆಂಪಲ್ ಬಂಡೆ ಗೊತ್ತು ಬಲೆ ಇದೆಯಾ ನೀನು. ಏನದು ಅಳ್ಸ್ಲೇನ್ ಮರನಾ? ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಎಲ್ಲೇ ಹೋಗಬೇಕು ಎಲ್ಲೇ ಕರೆದ್ರೂ ಅಕ್ಕ ನಾನು ಬರ್ತೀನಿ ಇರಕ್ಕ ಅಂತ ಅಂದ್ಬಿಟ್ಟು ಫಸ್ಟು ನೋಡಿ ಎಲ್ಲಿ ಬಿಟ್ಟಿದೆ, ಸಕ್ಕತ್ತಲ್ವಾ ಕೆಳಗಡೆ. ಏಯ್ ಬಾರೋ ಹ್ಯಾಂಶ್ ಅಂದಾಗ ವೀಡಿಯೋ ಮಾಡಿ ಹಾಕಿದ್ದೆ ನೋಡಿ, ಅದೇನೆ ಅಲ್ಲಿಗೆ ಬಂದು ಕೂತಿದ್ದೀನಿ. ಇವಾಗ 8:30 ಆಗಿದೆ. ಸೊ ಊಟನೂ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ವ್ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು. ಸೊ ಪ್ರತಿ ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ, ತುಂಬ ದಿನ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ ಹೇಳು. ಸೊ ಇವಾಗ ನಾವು ಆ್ಯಕ್ಚುಲಿ ನಾವು ಗುರುವಾರ ಬಂದಿದ್ದು. ಗುರುವಾರ, ಶುಕ್ರವಾರ, ಶನಿವಾರ ಫುಲ್ ಬ್ಯುಸಿ ಇದ್ದೆ. ಆ್ಯಂಡ್ ಇವತ್ತು ಭಾನುವಾರ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಟೈಮ್ ಒಂದು ಹತ್ತಿರ 9:30 ಆಗಿದೆ. ಅವ್ರಿಗೂ ತಿಂಡಿ ತಿಂತಾ ಇದ್ದಾರೆ. ಸೊ ಹೊರಡ್ತೀವಿ ಬನ್ನಿ. ಎಲ್ಲೋಗ್ತೀವಿ ಏನು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನನಗೂ ಮನೇಲಿ ಇದು ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ಮಾಲ್ ವೆಕೇಷನ್ ಥರ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಹೋಗೋಣ ಈಗ. ಇನ್ನೊಂದೇನಪ್ಪ ಅಂತಂದರೆ, ನಾನು ಯಾವಾಗ ಎಲ್ಲಿರ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಅಮ್ಮನ ಮನೇಲಿ ಇರ್ತೀನ ಅಥವಾ ನಮ್ಮ ಮನೇಲಿ ಇರ್ತೀನ ಅಂತ ಹೇಳಿ. ಬಟ್ ಬಂದು ಹೋಗಿ ಮಾಡ್ತಾನೆ ಇರ್ತೀನಿ. ಸೊ ಅದಂತೂ ಪಕ್ಕ. 2 ಕಡೆನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನಾನು ಮಾಡಲೇಬೇಕು, ಬಿಕಾಸ್ ಎರಡೂ ಕೂಡ ನನ್ನ ಮನೆಯೇ. ಸೊ ಹಾಗಾಗಿ ಇನ್ನು ಎಷ್ಟು ದಿವಸ ಇರ್ತೀನಿ ಅಂತ ಗೊತ್ತಿಲ್ಲ. ಇವತ್ತು ಫಸ್ಟಿಗೆ ಹೋಗಿ ಬಂದುಬಿಡೋಣ. ಆ್ಯಕ್ಚುಲಿ ನಾನು ಇಬ್ಬರು ಮಕ್ಕಳು ಬಿಟ್ಟೋಗಕ್ಕೆ ನನಗೆ ಮನಸ್ಸಿಲ್ಲ. ಇಬ್ಬರು ಹಿಂಸೆ ಕೊಡ್ತಾವ್ರೆ ನನಗೆ. ಇಬ್ಬರಲ್ಲಿ ಒಬ್ರನ್ನ ಕರ್ಕೊಂಡು ಹೋಗೋಣ ಅಂದ್ರೂ ನಂಗೆ ಮನ್ಸು ಹೋಗ್ತಾಯಿಲ್ಲ. ನೋಡೋಣ, ಇಬ್ಬರನ್ನೂ ಕರ್ಕೊಂಡು ಹೋಗ್ತೀನಾ ಇಲ್ಲ ನಮ್ಮ ಚಿನ್ನಿ ಒಬ್ಬಳನ್ನೇ ಕರ್ಕೊಂಡು. ಚಿನ್ನಿ ಆ್ಯಕ್ಚುಲಿ ಅಳ್ತಾವಳೆ, ಬರೋಲ್ಲ ನನಗೆ, ನಾನು ಅವಳಿಗೆ ಚೂಡಿದಾರ್ ಬೇರೆ ಹಾಕ್ಬಿಟ್ಟಿದ್ದೀನಿ, ಅವಳಿಗೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಫೈನಲಾಗಿ ಯಾರು ನನ್ನ ಜೊತೆ ಬರ್ತಾರೆ ಅಂತ ನೋಡೋಣ. ಬನ್ನಿ. ಏನಮ್ಮ ಬರಲ್ವಾ? ಸರಿ, ಅವನ್ನ ಕರ್ಕೊಂಡು ಹೋಗ್ಲಾ? ಬರಲ್ಲ ನೀನು? ಈ ರೋಡ್ ನೋಡಿದ ತಕ್ಷಣ ನನಗೆ ಎಮೋಷ್ನಲ್ ಆಗೋದೆ. ಯಾಕೆ ಏನು ಅಂತ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ ವಿಡಿಯೋನ, ನೀವು ಕೂಡ ನೋಡಿ. ಗುಂಡ ಏನದು ದೋಸೆ ತಗೊಳ್ಳೋಣ ಬಾ. ಇಲ್ಲಿ ದೋಸೆ ತಿನ್ನಕ್ಕೆ ಬಂದಿದ್ದೀವಿ ನಾವು, ನಾನು ನನ್ನ ಮಗ ಇಬ್ಬರೇ. ವಿಷ್ಣು ಪಾರ್ಕಿಗೆ ಬಂದಿದ್ದೀವಿ. ಚೆನ್ನಾಗಿರುತ್ತಲ್ಲ ಇಲ್ಲಿ. ಅಲ್ಲೋಡು, ಆ ಹಿಪ್ಪೋಪೋಟಮಸ್ಗೂ ತಿನ್ನಿಸ್ತಾ ಬಿದ್ದವನೆ. ಹಂಗೆಲ್ಲ ಮಾಡಬಾರ್ದ್ಲೇ. ಇದಕ್ಕೆ ಲಿಪ್ಸ್ಟಿಕ್ ಬೇರೆ ಹಾಕವನೆ. ತಿನ್ನೋಣ ಇವಾಗ. ನೋಡಿ ಗಾಯ್ಸ್, ಇವಾಗ ನಾವು ಇಂಚಾರ್ ಅವ್ರ ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ನೋಡಿರ್ತೀರಾ ಇವ್ರ ಫಾರ್ಮ್ ಹೌಸು. ಸೊ ಇವಾಗ ನಾನು ನನ್ನ ಮಗ ಬಂದಿದ್ದೀವಿ. ಇವಳು ಪಿಕಪ್ ಮಾಡ್ಕೊಂಡು ಹೋಗಬೇಕು. ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೇ ಇಲ್ಲ ನಾನು ನಿಮಗಿನ್ನ. ಏನದು ಸೌಂಡು? ಯಾರು ಬಂದರೆ ಕ್ಯಾಮ್ರಾ. ಇವಾಗ ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದೀರಾ ನೋಡಿ. ಲಾಸ್ಟ್ ಟೈಮ್ ಬಂದಾಗ ಹೋಟ್ಲು ಏನು ಮಾಡಿದ್ಯಾ? ಬಿರಿಯಾನಿ ಕೊಡು. ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಹಾಕ್ಸಿರಲಿಲ್ಲ. ಇವಾಗ ಎಷ್ಟು ಸಕ್ಕತ್ತಾಗಿ ಮಾಡ್ಬಿಟ್ಟವ್ರೆ. ಏನು ಪೀಸ್ಫುಲ್ ಆಗೈತೆ ನೋಡಿ. ನಾನು ಈ ಥರ ಒಂದು ಜಾಗ ತಗೊಂಡು ಈ ಥರ ಒಂದು ಪೀಸ್ಫುಲ್ಲಾಗಿ ಒಂದು ಮನೆ ಕಟ್ಕೊಂಡು
ನೆಮ್ಮದಿಯಾಗಿ ಇದ್ಬಿಡ್ಬೇಕು ನಾನು ನನ್ನ ಮಕ್ಕಳು. ಅತಿ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತರೋಣ. ನೋಡಿ ಏನು ಸೈಲೆಂಟ್ ಆಗೈತೆ. ನನಗೆ ಆ್ಯಕ್ಚುಲಿ ಈ ಥರ ಇರೋಕ್ಕೆ ಇಷ್ಟ. ನನಗೆ ಅಳಿಸ್ಲೇನು. ಬನ್ನಿ ಮನೆಗೆ ಹೋಗೋಣ. ಬಿರಿಯಾನಿ ನಿಜವಾಗ್ಲೂ ಮಾಡಿದ್ಯಾ? ಸುಳ್ಳು ಹೇಳ್ಬೇಡ. ಹಾಕೊಂಡೆ ಬಂದ್ಬಿಟ್ಟ ಜಾಸ್ತಿ ಆಯ್ತು. ಅದೇನು ಆಚೆ ಮಾಡೋದ ನೀವು? ನೋಡು ಬಾರ. ಇವಾಗ ಬಿರಿಯಾನಿ ತಿಂದು ಒಂದು ರೌಂಡು ಓಡಾಡ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇವ್ರ ಮನೇಲಿ 2 ನಾಯಿ ಇತ್ತು. ನೀವು ಕೂಡ ನೋಡಿರ್ತೀರ ಸಪೋಸ್ ಯಾರು ವ್ಲಾಗ್ ನೋಡಿದರೆ. ಪಾಪ ಅದರಲ್ಲಿ ಒಂದು ಚಿಕ್ಕ ನಾಯಿ ಇತ್ತಲ್ಲ, ಅದು ಸತ್ತೋಯ್ತಂತೆ. ಯಾವುದೋ ಬೇರೆ ನಾಯಿ ಸಾಯಿಸ್ಬಿಡ್ತಂತೆ. ಬಾರ ಅಲ್ಲಿ. ಅದಿಲ್ಲೇ ಪಾಪ ಅವ್ರ ಫಾರ್ಮ್ ಹೌಸಲ್ಲೇ ಸಮಾಧಿ ಕಟ್ಕೊಂಡವ್ರೆ. ತೋರಿಸ್ತೀನಿ ಬನ್ನಿ. ಬಾ ಇಲ್ಲೇ ಬಾ. ನೋಡಿ ಇದು ಇಲ್ಲೇ ಕಟ್ಕೊಂಡವ್ರೆ. ಇವಾಗ ನಾವು ಎದ್ರುಕೊಂತ ಇದ್ದವು ಬಂದಾಗ ಸ್ಟಾರ್ಟಿಂಗು, ನಾಯಿ ಐತೆ 2 ನಾಯಿ ಐತೆ ಅಂತ. ಹಿಂಗೆ ಬಾ. ನೋಡಿ ಬಾಬು. ಇನ್ನೂ 1 ಗಂಟೆ ಆದರೂ ಇಲ್ಲೇ ಕೂತಿದ್ದೀವಿ. ಇವಾಗ ಅವ್ರ ಹಸ್ಬೆಂಡ್ ಬಂದರು. ಆ್ಯಕ್ಚುಲಿ ಅವಳ ಮದುವೆಗೆ ನಾನು ಬಂದಿರಲಿಲ್ಲ. ಪಾಪ ಕೂಗಿದ್ಲು ಬನ್ನಿ ಅಕ್ಕ ಬೇಗ ಅಂತ ಅಂದ್ಬಿಟ್ಟು. ಸೊ ಯಾವುದೋ ಕಾರಣದಿಂದ ಬಂದಿರಲಿಲ್ಲ. ಮಳೆ ಬರ್ತಿತ್ತು. ಅವಾಗ ಫುಲ್ ಮಳೆ ಬರ್ತಿತ್ತು ಒಂದು 3-4 ತಿಂಗಳಿಂದ. ಇವಾಗ ಬಂದರು ಪಾಪ. ಎಲ್ಲ ಮಾತಾಡ್ಸ್ಕೊಂಡು ಹಾಗೆ ಕೂತಿದ್ದೀವಿ. ಹೊರಡಬೇಕು. ನೋಡೋಣ ಇವತ್ತಿನ ಪ್ಲ್ಯಾನ್ ಏನಾಗುತ್ತೆ ಅಂತ. ಬಾಪ ಇಲ್ಲಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಆಗಿದ್ದೇ ಬೇರೆ. ಮುಂದೆ ನೋಡಿ ಏನಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಓಕೆನಾ? ಅವ್ರ ಅಮ್ಮ ಮನೆ ಮತ್ತೆ ಹಸ್ಬೆಂಡ್ ಮನೆ ಒಂದ್ ರೋಡ್ ಡಿಫ್ರೆನ್ಸ್ ಅಷ್ಟೇನೆ. ಅದಕ್ಕೆ ಗಾಡಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಸೊ ನಾವು ಹಂಗೆ ಹಿಂದೆ ಫಾಲೋ ಮಾಡ್ತಾ ಇದೀವಿ. ಇನ್ನ ಎಲ್ಲಿಗೆ ಹೋಗೋದು ಏನ್ ಕತೆ ಏನು ಡಿಸೈಡೇ ಮಾಡ್ತಾ ಇಲ್ಲ ನಾವು. ಹಂಗೆ ಹೋಗ್ತಾ ಇದೀವಿ ರ್ಯಾಂಡಮ್ ಆಗಿ. ಅಂಡ್ ಇನ್ನು ನಾನು ಆ ರೋಡಿನ ವಿಷಯ ಹೇಳೋದಾದ್ರೆ ಅದನ್ನ ನಾನು ಲಾಸ್ಟ್ ಅಲ್ಲೇ ಅಟ್ಯಾಚ್ ಮಾಡ್ತೀನಿ. ಬಿಕಾಸ್ ನೀವು ಕೂಡ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರೆ ನೀವು ಬೇಜಾರಾಗ್ತೀರಾ. ನಾನು ಮೊದ್ಲಿಗೆ ಬೇಜಾರಾಗಿದ್ದೆ. ಸೊ ಹಂಗಾಗಿ ಚಿಕನ್ ತಿಂದಿರೋ ಕಾರಣ ಹೋಗೋಕ್ಕಾಗ್ತಾ ಇಲ್ಲ ದೇವಸ್ಥಾನಕ್ಕೆ. ಎಲ್ಲಾರನ್ನೂ ಬಿಡೋಕ್ಕಾಗಲ್ಲ ಅಂತ. ಇವತ್ತು ಭಾನುವಾರ ಅಲ್ವಾ? ನೋಡು ಚಿಕನ್ ತಿಂದಿಲ್ಲ ಅಂದರೆ ಹೋಗ್ಬೋದಿತ್ತಲ್ವಾ? ಇಷ್ಟು ದೂರ ಬಂದು ತಿರ್ಗಿ ಹೋದ್ಮೇಲೆ ತಿನ್ನಂಗಿಲ್ಲ. ಅದು ಒಂದು ಅದೆಲ್ಲ ಪ್ರತಿಷ್ಠಾಪನೆ ವಿಡಿಯೋ ಆನ್ ಮಾಡಿದ್ದೀನಿ. ಇದು ಯಾರಿಗೆ ಬೈದ್ರು ಅನ್ಕೊಂತಾರೆ. ಏನೋ ಸೀರಿಯಸ್ ಕಾನ್ವರ್ಸೇಷನ್ನು ಏನೋ ಅನ್ಕೋಬಾರ್ದಷ್ಟೆ. ಕೋತಿಗಳು ವೆಜ್ ಅಲ್ಲ. ಏನು ಹೆಸರು ಡ್ಯಾಮ್ ಹೆಸರು? ಹಾಂ, ಘಾಟಿ ಡ್ಯಾಮ್. ಓ ಕೆಳಗಡೆ ಹೋಗೋಕ್ಕಾಗಲ್ವಾ? ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಗುಂಡನಿ ದೊಡ್ಡಬಳ್ಳಾಪುರ ಮಾಕ್ಲಿ ಚೆನ್ನಾಗೈತೆ ಕಣೆ. ಹೋಗ್ಬೋದು ಅಂತೆ ಕೆಳಗಡೆ. ನೋಡೋಣ ಇಲ್ಲಿ. ವಾವ್ ಚೆನ್ನಾಗಿದೆ. ಏ ಹುಷಾರು. ಫೋಟೋ ಶೂಟ್ಗೆ ಎಷ್ಟು ಸಾಹಸ ಮಾಡಬೇಕು. ಐಫೋನೇ ಸಾಕ್ತೊಳ್ರಿ. ಆಯ್ತಾ ಗೈಸ್? ನೋಡಿ ಹಿಂದೆಗಡೆ ಸೂಪರ್ ಆಗಿದೆ. ಇಂಥ ಜಾಗ ಕರ್ಕೊಂಬರೋದು ಬಿಟ್ಬಿಟ್ಟು ಇವಳು ಇಲ್ಲ ಅಲ್ಲಿ ಕೆಳಗಡೆ ಹೋಗೋಣ ಕಣೆ. ಆ ಕಡೆ ಜಾಗ ಐತಲ್ಲ. ಸಕ್ಕತ್ತಾಗೈತೆ ವ್ಯೂ ಮಾತ್ರ.
ನನ್ನ ಮಕ್ಳಿಗೋಸ್ಕರನಾದ್ರು ನಾನು ಆಚೆ ಹೋಗ್ಬೇಕು ಅನ್ಸುತ್ತೆ. ಯಾಕೆ ಗೊತ್ತಾ, ಎಸ್ಪೆಷಲಿ ನನ್ ಗುಂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ, ಅದಕ್ಕೋಸ್ಕರ. ಲೇ ಊರ ಹೆಸರು ಹೇಳೆ ಅಂದ್ರೆ ಬೆನಕ್ನಾಳ. ಎಲ್ಲಿಂದ ಎಲ್ಲೂ ಕರ್ಕೊಂಡ್ ಬಂದವಳು ನೋಡಿ ಗಾಯ್ಸ್ ಇವಳು. ಇದು ಮಳೆ ನೀರು ತಗೋ. ಇದು ಚಿಕ್ಕ ಮಕ್ಳಿಗೆ ಸರಿ ಇಲ್ಲಿ. ಇದು ನೀರು ಫ್ರೆಶ್ ಆಗೈತೆ ನೋಡು. ಕಾಲುವೆನೂ ಅಲ್ಲ ಕಣೆ ಇದು. ಇದು ಹೇಳ್ತಾ ಇಲ್ವಾ, ಎಲ್ಲಿಂದನೂ ಹರ್ಕೊಂಡ್ ಬರುತ್ತೆ ಅಷ್ಟೇ ಮಾಡಿ. ಸ್ಪಾ ಮಾಡ್ತಾ ಇದ್ ನೋಡು, ಫಿಶ್ ಸ್ಪಾ. ಏಯ್ ಫಿಶ್ ಐತೆ ನೋಡ, ಅಲ್ಲಿ ಕೂತ್ಕೊಂಡು ನೋಡ ನೋಡು. ನಾನು ಬಟ್ಟೆನೂ ತರಲಿಲ್ಲ ಅವನಿಗೆ ಇನ್ನೊಂದ್ ಜೊತೆ. ಈ ಫಿಶ್ ಕಣೆ ನೋಡು, ಝೂಮ್ ಹಾಕಿದ್ ಹಿಂಗೆ ಕಾಣಿಸ್ತೀವಿ. ಪುಟಾಣಿ ಇಟ್ಕೊಡ ಅವನ್ಗೊಂದು ಕೈಗೊಂದು ಹಾಕಿ. ಏನ್ ಇಟ್ಕೊಂಡಿದ ತಕ್ಷಣ ಬಂದ್ಬಿಡ್ತಾವು. ಬರ್ತವೆ. ಕಾಡು ಕಾಡಿದು ಕಾಡೆ ಅಲ್ವಾ? ಈ ಕಡೆ ಬರಲೇ, ಹಿಡ್ಕೊಳ್ಳಿ ಅಮ್ಮ. ಇವೇ ನೀನ್ ಚೆನ್ನಾಗಿ ಆಟ ಆಡ್ಸಿ ಬಿಡ ಮಕ್ಳನ್ನ. ಕಾಲ್ ಚುಸ್ತತ್ ಕಣೆ ಅವನ್ಗೆ. ಏನಾಗಲ್ಲ, ಚುಚ್ಲಿ ಬಿಡು. ಕೆಳಗಾಕು ಹಿಂಸೆ ಕೊಡ್ತಾಳೆ. ತಗೊಳ್ಳೋ, ಫಿಶ್ ಸ್ಪಾ ಮಾಡ್ಕೊಳಪ್ಪ. ಇಟ್ಕೊಳ ಬಿಡು, ಆಟ ಆಡ್ಲಿ ಅವ್ನು. ನೋಡ ಇಲ್ಲಿ ಬಂದು ನಿನ್ ಕಾಲಿಡೆ, ಅದೇ ಇದಾಗುತ್ತೆ. ಅದು ಸ್ಪಾ ಫಿಶಸ್ ಅಲ್ಲ ಕಣಕ್ಕ. ಅದೇ ಅದು ಯಾವ ಫಿಶ್ ಅದು? ಅದ್ರಿಗೆ ಹೆಸರು ಇರುತ್ತಾ? ನೋಡಿ ಇಲ್ಲಿ ಬಂದು ನೋಡಿ, ಇಲ್ಲಿ ನೋಡಿಲಿ. ನಾನು ನೋಡ್ದೆ. ಹುಷಾರು. ಇಲ್ಲ ಬಾ, ಇಲ್ಲ ಆಡು. ನೋಡಿ ಹೆಂಗ್ ಬರ್ತೈತೆ ಫಿಶ್. ನೋಡಿ ಇಲ್ಲಿ ನಂಗೆ ಕಾಲೈತೆ ಅಂದ್ಬಿಟ್ಟು ಎಲ್ಲ ಒಂದೇ ಕಡೆಗೆ ಬರ್ತೈತೆ. ಜನ ಜಾಸ್ತಿ ಇಲ್ಲಿ. ಹಂಗೆ ನೋಡು ಸುಮ್ಮನೆ. ಇಲ್ಲಿ ನೋಡಿಲಿ ಫ್ರಾಕು. ಇಲ್ಲಿ ನೋಡಿಲಿ, ಇಲ್ಲಿ ನೋಡ ಇಲ್ಲಿ. ನಾನು ಇಷ್ಟೊತ್ತಾಕ ಗಲೀಜ್ ಮಾಡಿದ್ದೆ ನಾನು ನೀರ್ನ ಬಂದು ಅಲ್ಲಾಡ್ಸ್ಬಿಟ್ಟೆ. ಇಡು ಕಾಲಿಡು, ಫಿಶ್ ಬರುತ್ತೆ, ಇಡು ಒಳಗಡೆ ಇಡು. ಅಕ್ಕನ ಕರ್ಕೊಂಬರ್ಬೇಕಿತ್ತಲ್ವೇನಪ್ಪ. ಓಲ್ಡ್ ಟೆಂಪಲ್ ಬಂಡೆ. ಇಲ್ಲೂ ನೀರಿಲ್ಲ, ಒಂಥರ ಪ್ಲೇಸ್ ಚೆನ್ನಾಗೈತೆ. ಏನೋ ದೇವಸ್ಥಾನ ಐತೆ, ಏನೋ ಪೂಜೆ ನಡೀತಾ ಇಲ್ಲ. ಬರ್ರಿ ನಡೀರ, ಸಾಕು ನಡಿ. ನೋಡಿ ಆಚೆ ಎಲ್ಲ ನೋಡ್ಬೇಕು ಅವನು, ಏನೇನಿದೆ ಗಿಡ ಮರ ನೀರು ಎಲ್ಲ ನೋಡ್ತಾನೆ. ಇವಾಗ ನಾವು ಇಂಚರ ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದ್ಲಲ್ಲ ಅವರ ಮನೆಗೆ. ಆಯಿತು 4 ಗಂಟೆ. ನೋಡಿ ಇದೆ ಅವ್ರ ಮನೆ. ಜ್ಯೂಸ್ ಮಾಡ್ತೀನಿ ಅಂತ ಹೇಳಿ ಇರಿಸ್ಕೊಂಡವ್ರೆ. ತೋರ್ಸ ಅಕ್ಕಂಗೆ ತೋರ್ಸೆ. ಲಿಪ್ಸ್ಟಿಕ್ ತೋರ್ಸೆ. ಅದೇ ಇಪ್ಪಗೆ ಏನಿದ್ರ ಹೆಸರು? ಇದು ಹುಡುಗಿರ್ ಕಟ್ಕೋಬಾರ್ದು ಅನ್ಸುತ್ತೆ. ಗೊತ್ತು ಬಲೆ ಇದೆಯಾ ನೀನು. ಅದು ಹುಡುಗರು ಮಾತ್ರ ಕಟ್ಕೋಬೇಕು, ಹುಡುಗಿರ್ ಕಟ್ಕೋಬಾರ್ದು. ದ್ಯಾವ್ರಾದ್ರೆ ಇದಿದ್ರೇನೆ ಅವ್ರು ದ್ಯಾವ್ರ ಮಾಡೋದು. ಹೌದಾ? ಏನಪ್ಪ, ಎಲ್ಲಾರು ಕಟ್ಕೊಂತಾರೆ. ನಮ್ ಕಡೆ ಕಟ್ಕೊಂಡವ್ರೆ. ಅಲ್ಲೊಬ್ಬ ಕೂತಿದ್ದ ದೇವ ಕೂತಂಗೆ. ಹುಡುಗಿ ಸೂಸೈಡ್ ಕೇಸಸ್ ಇಂದನಾ? ಅಗೇನ್ ಬ್ಯಾಕ್ ಟು ಫಾರ್ಮ್. ಇಲ್ಲಿ ಊಟ ಮಾಡಿಕೊಂಡು ಬಿಡಬೇಕು. 4:15 ಆಗೋಯ್ತು. ಏನದು ಅಲ್ಸ್ಲೈನ್ ಮರನಾ?
ಇದೆಲ್ಲ ತೋರಿಸಿದ್ನಲ್ಲ ನಿಮಗೆ ಲಾಸ್ಟ್ ಟೈಮ್ ಬಂದಾಗ. ಇವಾಗ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಹೊರಡಬೇಕು. ನೀನು ಹಾಯ್ ಮಾಡ್ಕೊಂಡ ಇಲ್ಲಿ ಏನಂದರೆ ಈ ಬಿಸ್ನೆಸ್ ನಂಬರು ಮತ್ತು ಪರ್ಸ್ನಲ್ ನಂಬರು ಸಪ್ರೇಟಾಗಿ ಇಟ್ಕೋಬೇಕು. ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ಸ್ ಫೋನು ಮೆಸೇಜಸ್ಸು ಬರ್ತಾನೆ ಇರುತ್ತೆ. ರಿಪ್ಲೈ ಮಾಡಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾರೆ. ಸೊ ಅದಕ್ಕೆ ನಾನು ಡು ನಾಟ್ ಡಿಸ್ಟರ್ಬ್ಗೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಫ್ಲೈಟ್ ಮೋಡ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಇವತ್ತು. ನನಗೇನೋ ಒಂದು ತಲೆಯೆಲ್ಲ ಕೆಟ್ಟೋಗಿತ್ತು ಒಂದು ಸ್ವಲ್ಪ ದಿವಸದಿಂದ. ಅದಕ್ಕೆ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಹೇಳಿ ಹೊರಗಡೆ ಬಂದೆ. ಅದರಲ್ಲೂ ನಂಗೆ ಬಿಸ್ನೆಸ್ ಟೆನ್ಷನ್ನ ತೊಗೊಳಕ್ಕೆ ಇಷ್ಟ ಇರಲ್ಲ. ಇವಾಗಲೂ ಫೋನ್ ಕಾಲ್ಸ್ ಬರ್ತಾನೆ ಇದೆ. ಅದು ಒಂಥರ ಟೆನ್ಷನ್ಸು ನನಗೆ. ರಿಪ್ಲೈ ಮಾಡಿಲ್ಲ ಅಂತಂದರೆ ಏನೋ ಅನ್ಕೊತಾರೆ, ಫೋನ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ಏನಪ್ಪ ಇಷ್ಟೊಂದು ಬ್ಯುಸಿನ ಅನ್ಕೊತಾರೆ. ಬಟ್ ಅಪಾರ್ಟ್ ಫ್ರಮ್ ದ ಬಿಸ್ನೆಸ್ ನಮಗೂ ಒಂದು ಲೈಫ್ ಇರುತ್ತೆ, ನಮಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಆ ಸ್ಟ್ರೆಸ್ಸಿಂದೆಲ್ಲ ಸ್ವಲ್ಪ ಆಚೆ ಬರೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ಅನ್ಪ್ಲ್ಯಾಂಡಾಗಿ ಏನೋ ಒಂಥರ ಚೆನ್ನಾಗಿತ್ತು. ಇಲ್ಲೆಲ್ಲ ಹೊರಗಡೆ ಎಲ್ಲ ಬಂದು ಎಲ್ಲ ನೋಡಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ನನ್ನ ಮಗ ಅಂತೂ ಫುಲ್ ಖುಷಿ. ಮಗಳೂ ಬಂದಿದ್ರೆ ಚೆನ್ನಾಗಿರೋದು. ಆ್ಯಕ್ಚುಲಿ ಅವಳೊಂದು ಸ್ವಲ್ಪ ಮೂಡಿ ನನ್ನ ಮಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ. ಅವಳಿಗೆ ಸ್ವಲ್ಪ ಹೊಟ್ಟೆ ನೋವು ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಇದು ಮಾಡಿದ್ಲು. ಅದಕ್ಕೆ ನೀನು ಮನೇಲೇ ಇರು, ನನಗೂ ಹೋಗ್ಬೇಕಾದ್ರೂ ಕರೆದೆ ಬಾರಮ್ಮ ಅಂತ. ಬರಲ್ಲ ಅಂತಂದು. ನನ್ನ ಮಗ ಹಂಗಲ್ಲ, ಅವ್ನು ಎಲ್ಲರ ಹತ್ರ ಅಡ್ಜಸ್ಟ್ ಆಗ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಓಡಾಡ್ಕೊಂಡು ನೋಡಿ ಆರಾಮಾಗಿ ಪೀಸ್ಫುಲ್ಲಾಗಿರ್ತಾನೆ ಅಲ್ಲಪ್ಪ. ಮಮ್ಮ ಅಂತ ನಾನು ಹಿಂದೆನೇ ಮುಂದೆನೇ ಓಡಾಡ್ತಾನೆ. ಸೊ ಇವಾಗ ಇನ್ನೇನು ಹೊರಡಬೇಕು, ಟೈಮ್ ಆಯಿತು. ಅಲ್ಲೂ ಮನೆ ಹತ್ರನೂ ಸ್ವಲ್ಪ ಸ್ಯಾರಿ ನೋಡ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಹೊರಡೋಣ. ನನಗಂತೂ ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ ಫ್ಯೂಚರ್ ಅಂತೂ ಪ್ಲ್ಯಾನ್ ಇದೆ, ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಎಲ್ಲಿ ಬಿಟ್ಟಿದೆ, ಸಕ್ಕತ್ತಲ್ವಾ ಕೆಳಗಡೆ. ಏಯ್ ಬಾರೋ ಹ್ಯಾಂಶ್, ಬಾರೆ ಬಪ್ಪ. ನೋಡಿ ನಮ್ಗೆ ಹಿಂಗೆ ಆರಾಮಾಗಿ ಯಾರ್ದು ತಂಟೆ ತಕರಾರು ಇಲ್ದಂಗೆ ಓಡಾಡ್ಕೊಂಡಿರ್ಬೇಕು ನಾವು ಆರಾಮಾಗಿ. ನಾವಾಯ್ತು ನಮ್ದಾಯ್ತು ಅಂತ. ಐ ಬಾರೋ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಎಲ್ಲೇ ಹೋಗಬೇಕು, ಎಲ್ಲೇ ಕರೆದ್ರೂ ಅಕ್ಕ ನಾನು ಬರ್ತೀನಿ ಇರಕ್ಕ ಅಂತ ಅಂದ್ಬಿಟ್ಟು ಫಸ್ಟು ಇಂಚರ ಬರ್ತಾಳೆ. ಅವಳಿಗೆ ಮದುವೆ ಆಗಿದ್ರು ನಾನು ಸಮಯ ಸಂದರ್ಭ ನೋಡಿಕೊಂಡೇ ಕರಿತೀನಿ. ಬಾ ಹೋಗೋಣ ಎಲ್ಲಾದರೂ, ಬೇಜಾರಾಗ್ತೈತೆ. ಇಲ್ಲ ಅವಳೇನಾದ್ರು ಪ್ಲ್ಯಾನ್ ಮಾಡ್ತಾಳೆ, ಇಲ್ಲ ನಾನೇನಾದರೂ ಅನ್ಕೊಂಡಾಗ ಕರಿತೀನಿ, ಪಾಪ ಬರ್ತಾಳೆ. ಫ್ರಮ್ ದ ಡೇ 1 ನನ್ನ ಮಗ 3 ತಿಂಗಳಿಂದ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅವನಿಗೆ ಮುಡಿ ಓಡಿಸೋದು, ಮತ್ತು ಮೊನ್ನೆ ದಿವಸ ಹೋಗಿದ್ದು ನನ್ನ ಮಗಳು ಬರ್ತಡೆಗೆ ಬಂದವಳು ಬಿರಿಯಾನಿ ಮಾಡಿದ್ದು, ಪ್ರತಿ ಒಂದರಲ್ಲೂ ಎಲ್ಲದರಲ್ಲೂ ನನಗೆ ಇಂಚರ ಇದ್ದಾಳೆ. ಬಟ್ ಅವಳ ಮದುವೆಗೆ ನನಗೆ ಹೋಗೋಕ್ಕಾಗಿಲ್ಲ, ಮಿಸ್ ಆಗೋಗಿತ್ತು. ಸೊ ಅದು ಒಂಥರ ಅಂಡರ್ಸ್ಟ್ಯಾಂಡಿಂಗು. ಅವಳಿಗೂ ಗೊತ್ತು 2 ಮಕ್ಳು ಇಟ್ಕೊಂಡು ಅಕ್ಕ ಮಳೆಯಲ್ಲಿ ಬರೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದೊಂದು ಇದಿರುತ್ತೆ. ಎಲ್ಲ ಒಂದು ಫೇಸಲ್ಲೂ ನನಗೆ ಇವಳು ಇದ್ದಾಳೆ. ಆ್ಯಕ್ಚುಲಿ ನಾನು ತುಂಬ ಸಲ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ ಇವಳು. ಓಕೆ, ಒಂದು ಸುಮಾರು ವ್ಲಾಗ್ಸ್ ಅದೆಲ್ಲ ಬಂದಿದ್ದಾಳೆ. ಇವಾಗ ಫ್ಯಾಮಿಲಿ ಇವಾಗ ಆಷಾಢ ಅಲ್ವಾ, ಸೊ ಹಂಗಾಗಿ ಅವ್ರ ಅಮ್ಮನ ಮನೇಲಿ ಫಾರ್ಮ್ ಹೌಸಿಗೆ ಬಂದಿದ್ದಾಳೆ. ಇಲ್ಲೇ ಆ ಗಂಡನ ಮನೆಯೂ ಅವ್ರ ಅಮ್ಮನ ಮನೆಯೂ ನಿಯರ್ ಬೈ ಇದೆ. ಹಂಗಾಗಿ ಇಲ್ಲೆಲ್ಲ ಸುತ್ತಾಡಿಕೊಂಡು, ಆ್ಯಕ್ಚುಲಿ ನಾವು ಬೇಗ ಬಂದಿದ್ರೆ ನಂದಿ ಹಿಲ್ಸ್ಗೆ ಹೋಗ್ಬೋದಾಗಿತ್ತು ಅಂತ ಪ್ಲ್ಯಾನ್ ಇತ್ತಲ್ವ. ಅದಕ್ಕೆ ಇಷ್ಟೊತ್ತಿನಲ್ಲಿ 12 ಗಂಟೆ ಆಗೋಯ್ತು ನಾವು ಬರೋ ಅಷ್ಟರಲ್ಲಿ. ಸೊ ಹಂಗಾಗಿ ಇಲ್ಲೇ ನಿಯರ್ ಬೈ ಎಲ್ಲ ಜಾಗಗಳಿಗೂ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ಒಂಥರ ಮೈಂಡ್ ಫ್ರೆಶ್ ಆಯಿತು ನನಗೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೀನಿ ವಾರಕ್ಕೊಂದ್ಸಲಿನೋ 15 ದಿವಸಕ್ಕೊಂದ್ಸಲಿನೋ ತಿಂಗ್ಳಿಗೊಂದ್ಸಲಿನೋ ಈ ಥರ ಆಚೆ ಈಚೆ ಸುತ್ತಾಡ್ಕೊಂಬರ್ಬೇಕು. ದುಡಿತೀನಿ ಬಟ್ ಇದೆಲ್ಲ ಇರಬೇಕು. ಆವಾಗಲೇ ನನಗೂ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಓಡಾಡ್ತಾ ಇರಬೇಕು ಅಂತ ನನಗೂ ಆಸೆ. ಓಕೆ, ಇವಾಗ ನೋಡೋಣ ಏನು ಮಾಡ್ತಿದ್ದಾರೆ, ಓಡೋಣ ಇನ್ನೇನು. ನನ್ನ ಮಗ ಅಲ್ಲಿಂದ ಫುಲ್ಲು ಒಂದು ರೌಂಡ್ ಹಾಕೊಂಬಂದ್ಬಿಟ್ಟ. ಹಾಂ ನಡಿಯಪ್ಪ. ನನಗೆ ಸುಸ್ತಾಯಿತು, ಅವನಿಗೆ ಸುಸ್ತಾಗಿಲ್ಲ.
ಬಂದ್ವಿ ಫೈನಲಿ. ಏನದು ಅಲ್ಲಿಂದ ಬಂದು ನಾನಿವಾಗ ನಮ್ಮ ಫ್ರೆಂಡ್ ಅವರ ಶಾಪಿಗೆ ಬಂದೆ. ಸ್ವಲ್ಪ ಸ್ಯಾರಿ ಕೊಡಬೇಕಿತ್ತು ಅವ್ರಿಗೆ, ಕಸ್ಟಮರ್ದು. ಇಲ್ಲೇ ಬ್ಲೌಸ್ ಒಳ್ಳೆ ಕೊಡಿಸಿದ್ದೆ. ಇಶಾ ಡಿಸೈನರ್ ಬೊಟಿಕ್ ಅಂತ ನಾನು ಲಾಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡಿ ಹಾಕಿದ್ದೆ ನೋಡಿ, ಅದೇನೆ. ಅಲ್ಲಿಗೆ ಬಂದು ಕೂತಿದ್ದೀನಿ. ಇವಾಗ 8:30 ಆಗಿದೆ. ಸೊ ಊಟನೂ ಇನ್ನೂ ಮಾಡಿಲ್ಲ, ಮನೆಗೆ ಹೋಗಿ ಮಾಡ್ಕೋಬೇಕು. ಇನ್ನು ಈ ರೋಡು, ಈ ಹಾಸ್ಪಿಟಲ್ಲು, ಇದೇ ಹಾಸ್ಪಿಟಲಲ್ಲಿ ನನ್ನ ಹಸ್ಬೆಂಡ್ನ ಸೇರಿಸಿದ್ದು. ನವಚೇತನ ಹಾಸ್ಪಿಟ್ಲು. ನಂಗೆ ದೇವರಾಣೆ ಗೊತ್ತಿರಲ್ಲ ನಾನು ಈ ರೋಡಲ್ಲಿ ಬರ್ತೀನಿ ಅಂತ ಹೇಳಿ. ನೋಡ್ಬಿಟ್ಟು ಒಂಥರ ಫುಲ್ ಅಪ್ಸೆಟ್ ಆಗೋಯ್ತು ನನಗೆ. ಆಬ್ವಿಯಸ್ ಆಗಿ ನನಗೆ ಡೇ 1 ಇವತ್ತಿನವರೆಗೂ ನನ್ಗೆ ಅದು ಕಣ್ಮುಂದೆನೇ ಇದೆ. ನನ್ನ ಮಗ ಹೊಟ್ಟೆಲಿ ಇದ್ದಿದ್ದು, ನಾನು ಕಿರ್ಚಾಡಿದ್ದು, ಅರ್ಚಾಡಿದ್ದು ಎಲ್ಲ ಕಣ್ಮುಂದೆ ಬಂದ್ಬಿಡ್ತು. ಆದ್ರೂ ಎಲ್ಲನೂ ಮನ್ಸಲ್ಲಿ ಹಿಡ್ದಿಟ್ಕೊಂಡಿದೀನಿ. ಒಂದೇ ಕಾರಣ, ನನ್ನ ಮಗ, ನನ್ನ ಮಗಳು.